ನಿತ್ಯ ಸಾವಿರಾರು ವಾಹನಗಳು ಓಡಾಡೋ ರಸ್ತೆ. ಕಳೆದ 12 ವರ್ಷಗಳಿಂದಲೂ ಹದಗೆಟ್ಟ ರಸ್ತೆಯಲ್ಲೇ ಸವಾರರು ಓಡಾಡ್ತಾ ಇದ್ದಾರೆ. ಸಾಕಷ್ಟು ಅಪಘಾತಗಳಾಗಿದೆ. ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ಜಿಬಿಎ ಸಿಬ್ಬಂದಿ ವಿರುದ್ಧ ಇದೀಗ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ದಾರೆ. ಕಾರು ಬೈಕ್ಗಳು ಅತ್ತಿಂದಿತ್ತ ವಾಲಾಡುತ್ತಾ ಹೋಗ್ತಿವೆ. ಜಲ್ಲಿ ಕಲ್ಲುಗಳು ಮೇಲೆದ್ದು ಬಂದಿವೆ. ಒಂದ್ ಕಡೆ ಹದಗೆಟ್ಟ ರಸ್ತೆ, ಮತ್ತೊಂದ್ ಕಡೆ ಕಸದ ರಾಶಿ. ರಸ್ತೆ ಈ ಪರಿ ಹದಗೆಟ್ಟಿರೋದು ಜಾಲಹಳ್ಳಿಯಲ್ಲಿ. ಹದಗೆಟ್ಟ ರಸ್ತೆ, 12 ವರ್ಷಗಳಿಂದ ಸವಾರರ ಹೆಣಗಾಟ. ರಸ್ತೆ ಸರಿ ಮಾಡುವಂತೆ ಅಂಗಲಾಚಿದ್ರು ಡೋಂಟ್ ಕೇರ್. ಬೆಂಗಳೂರು ಅದೆಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ರು ಇಲ್ಲಿನ ರಸ್ತೆಗಳ ಅಧ್ವಾನ ಮಾತ್ರ ಹೇಳತೀರದಾಗಿದೆ. ನೀವಿಲ್ಲಿ ನೋಡ್ತಿರೋ ಈ ಹದಗೆಟ್ಟ ರಸ್ತೆ ಇರೋದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಿಂಗಪುರ ವಾರ್ಡ್ನ ಕುವೆಂಪು ನಗರದಲ್ಲಿ. ಗಂಗಮ್ಮನ ಗುಡಿ, ನಾಯ್ಡು ಲೇಔಟ್ನಿಂದ ಗಂಗಮ್ಮನ ಸರ್ಕಲ್, ಜಾಲಹಳ್ಳಿಗೆ ಹೋಗಲು ಈ ರಸ್ತೆಯೇ ಆಧಾರ. ಆದರೆ ಈಗ ಇದೇ ರಸ್ತೆ ಅಧ್ವಾನ ಎದ್ದಿದೆ. ಬೆಂಗಳೂರಿನ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಂಗಮ್ಮನ ಗುಡಿ ಮತ್ತೆ ಗಂಗಮ್ಮನ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆಯನ್ನು ನೋಡ್ತಾ ಇದೆ. ಇದು ಕಳೆದ 10 ರಿಂದ 12 ವರ್ಷಗಳಿಂದಲೂ ಕೂಡ ಇದೇ ರೀತಿಯ ಹದಗೆಟ್ಟ ಪರಿಸ್ಥಿತಿಯಲ್ಲಿ ಇದೆ. ಈ ಒಂದು ರಸ್ತೆಯನ್ನ ನಿತ್ಯ ಸಾವಿರಾರು ಮಂದಿ ಅವಲಂಬನೆ ಮಾಡ್ತಾರೆ. ನೀವು ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಹರಸಾಹಸವನ್ನ ಪಟ್ಕೊಂಡು ಇಲ್ಲಿ ವಾಹನಗಳು ತೆರಳುತ್ತವೆ ಅಂತಕ್ಕಂಥದ್ದು. ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯ ಈ ರಸ್ತೆ 12 ವರ್ಷಗಳಿಂದ ಹಾಳೆದ್ದೋಗಿದೆ. ಈವರೆಗೂ 20ಕ್ಕೂ ಹೆಚ್ಚು ಮಂದಿ ಅಪಘಾತಕ್ಕೀಡಾಗಿದ್ದಾರೆ. ಸಮೀಪದಲ್ಲೇ ಶ್ರೀರಾಮ್ ಸಮೀಕ್ಷಾ ಅಪಾರ್ಟ್ಮೆಂಟ್ ಇದ್ದು 1,000ಕ್ಕೂ ಹೆಚ್ಚು ಕುಟುಂಬಗಳಿವೆ. ಅವರೆಲ್ಲ ಈ ರಸ್ತೆಯಿಂದಾಗಿ ಹೈರಾಣಾಗಿದ್ದಾರೆ. ಸದ್ಯ ಈ ಜಾಗದ ಮೇಲೂ ಪ್ರಕರಣವಿದ್ದು ಹೈಕೋರ್ಟ್ನಲ್ಲಿ ಇತ್ಯರ್ಥಕ್ಕೆ ಬಾಕಿ ಇದೆ. ಹೀಗಾಗಿ ಈ ರಸ್ತೆ ಡಾಂಬರ್ ಕಂಡಿಲ್ಲ. 10 years ಇಂದ ಇದು ಹಿಂಗೆ ಇದೆ. ವೆರಿ ಮಚ್ ಡಿಫಿಕಲ್ಟ್ ಇದು. ಮಳೆ ಬರೋ ಟೈಮ್ ಅಂತೂ ಫುಲ್ ಇಲ್ಲಿ ಎಷ್ಟೊಂದು ಜಾರ್ ಬಿದ್ದಿದೆ, ನಾವೇ ಬಿದ್ದಿದ್ದೀವಿ ಒಂದು ಸ್ಕಿಡ್ ಆಗಿ. ಏನೋ ಒಂದು ನೋಡಿ ಅಲ್ಲಿ ಅಪಾರ್ಟ್ಮೆಂಟ್ ಇದೆ, ಇಲ್ಲಿ ಏರಿಯಾ ರೆಸಿಡೆನ್ಷಿಯಲ್ ಏರಿಯಾ, ಬಟ್ ಇದು ಮಾತ್ರ ಯಾಕೆ ಹಂಗೆ ಇದೆ? ಏನೋ ಒಂದು ಮಾಡ್ಬೇಕಲ್ವಾ? ರಸ್ತೆ ತುಂಬೆಲ್ಲ ದೊಡ್ಡ ಹಳ್ಳ, ಆಳವಾದ ಗುಂಡಿ. ಇನ್ನು ಲಗ್ಗೆರೆ, ಸುಂಕದಕಟ್ಟೆ ಸೇರಿದಂತೆ ಸುತ್ತಮುತ್ತಲಿನ ಹಲವು ಬಡಾವಣೆಗಳನ್ನು ಸಂಪರ್ಕಿಸೋ ನಾಗರಬಾವಿಯ ಈ ರಸ್ತೆಯು ಅಧ್ವಾನಗೊಂಡಿದೆ. ದೊಡ್ಡ ದೊಡ್ಡ ಹಳ್ಳಗಳು, ಆಳವಾದ ಗುಂಡಿಗಳಿವೆ. ರಾತ್ರಿ ಲೈಟ್ ಇಲ್ಲದೆ, ಗುಂಡಿಗಳು ಕಾಣಿಸದೆ ವಾಹನ ಸವಾರರು ಬಿದ್ದು ಗಾಯಗೊಳ್ತಿದ್ದಾರೆ. ಸುಮ್ನಳ್ಳಿ ಸಿಗ್ನಲ್ ಕಡೆ ಹೋದ್ರೆ ಅಲ್ಲೂ ಟ್ರಾಫಿಕ್ಕು. ಈಗ ಏನೋ ಇಲ್ಲಿ ಹೋಗ್ಬೋದು ಅಂತ ಓಡ್ಬರ್ತಾರೆ. ಪಾಪ ಏನೋ ಟ್ರಾಫಿಕ್ ಇರಲ್ಲ ಅಂತ ಬಂದು ಇಲ್ಲಿ ತಗೊಳಕಂತಾರೆ. ದಿನ ಅರ್ಧ ಗಂಟೆ ಮುಕ್ಕಲವ್ರು. ನೆನ್ನೆ ಮಣ್ಣು ಯಾರೋ ಬೇಕಪ್ಪ, ಒಬ್ರು ಯಾರೋ ಬೇರೆ ಓಡಿಸಿದ್ರು. ಎಷ್ಟು ಹಳ್ಳ ಇತ್ತು ಅಂದರೆ ಎಷ್ಟು ಜನ ಬಿದ್ದವ್ರು ಗೊತ್ತಾ? ನಾನು ಬಿದ್ದಿದ್ದೀನಿ, ನಾನು ಏಟ್ ಮಾಡ್ಕೊಂಡಿದ್ದೀನಿ. ಏನು ಹೇಳಿ, ಏನೋ ಸಡನ್ನಾಗಿ ಬತ್ತಿ ಬ್ರೇಕ್ ಹೊಡಿತೀವಿ. ಇಲ್ಲಿ ಆಗ್ತಾರೋ ಪ್ರಾಬ್ಲಮ್ಮು ಇವ್ರಿಗೆ ಸರ್ಕಾರದವ್ರಿಗೆ ಗೊತ್ತಾಯ್ತಲ್ಲ. ಲಗ್ಗೆರೆ, ಸುಂಕದಕಟ್ಟೆ, ನಾಗರಬಾವಿ ಸಂಪರ್ಕಿಸುವ ಈ ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸವಾರರಿಗೆ ನರಕ ಯಾತನೆಯನ್ನ ತರುತ್ತಿದೆ. ಲಕ್ಷ್ಮೀ ನರಸಿಂಹ ಜೊತೆ ನಟರಾಜ್, TV9 ಬೆಂಗಳೂರು. ಶಕ್ತಿ ಯೋಜನೆಯಿಂದಾಗಿ ಈಗಾಗಲೇ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸೋದೇ ಕಷ್ಟ. ಅದರಲ್ಲೂ ಜನ ರಶ್ ಇರಬೇಕಾದ್ರೆ ಚಿಲ್ಲರೆ ಪಡೆದು ಟಿಕೆಟ್ ಪಡೆಯೋದು ಇನ್ನೂ ಕಷ್ಟ. ಹೀಗಾಗಿ ಬಿಎಂಟಿಸಿ ಹೊಸ ಪ್ಲಾನ್ ಮಾಡಿದ್ದು ಪ್ರಯಾಣಿಕರು ಖುಷಿಯಾಗಿದ್ದಾರೆ. ಬೆಂಗಳೂರಿಗರ ಜೀವನಾಡಿ ಸಂಪರ್ಕ ಕೊಂಡಿಯೇ ಬಿಎಂಟಿಸಿ. ಪ್ರತಿದಿನ ಸುಮಾರು 40 ಲಕ್ಷ ಪ್ರಯಾಣಿಕರು ಬಿಎಂಟಿಸಿಯಲ್ಲಿ ಪ್ರಯಾಣಿಸುತ್ತಾರೆ. ಬಸ್ಗಳಲ್ಲಿ ಟಿಕೆಟ್ ಖರೀದಿಗೆ ಹರಸಾಹಸ ಪಡಬೇಕು. ಕೆಲವೊಮ್ಮೆ ಟಿಕೆಟ್ ಖರೀದಿಸಲಾಗದೆ ಚೆಕಿಂಗ್ ವೇಳೆ ತಗ್ಲಾಕೊಂಡಿರೋದು ಇದೆ. ಇತ್ತ ಪ್ರಯಾಣಿಕರು ನೀಡಿದ ಹಣವನ್ನ ಕೆಲ ಕಂಡಕ್ಟರ್ಗಳು ತಮ್ಮ UPI ಸ್ಕ್ಯಾನರ್ಗಳಿಗೆ ಹಾಕಿಸಿಕೊಂಡಿರೋದು ಇದೆ. ಇದಕ್ಕೆಲ್ಲ ಈಗ ಬ್ರೇಕ್ ಬೀಳುತ್ತೆ. ಯಾಕೆಂದ್ರೆ ಮೆಟ್ರೋ ಮಾದರಿಯಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಆನ್ಲೈನ್ ಟಿಕೆಟ್ ಖರೀದಿಗೆ ಅವಕಾಶ ನೀಡಲಾಗ್ತಾ ಇದೆ. ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗೆ ಹೋಗುವ ಮುನ್ನವೇ ಪ್ರಯಾಣಿಕರು ಅಡ್ವಾನ್ಸ್ ಆಗಿ ಆನ್ಲೈನ್ ಮೂಲಕ ಟಿಕೆಟ್ ಖರೀದಿಸಿ ಪ್ರಯಾಣಿಸಬಹುದಾಗಿದೆ. ಈಗ ನಾವು ಸುಮಾರು 25-27 ವರ್ಷದಿಂದ ಬಸ್ನಲ್ಲಿ ಓಡಾಡ್ತಾ ಇದ್ದೀವಿ. ಈಗ ಚೇಂಜ್ಗೆ ಪ್ರಾಬ್ಲಮ್, ಏನು ಚೇಂಜ್ ಕೊಡೋದಕ್ಕೆ ಕಂಡಕ್ಟರ್ಗಳಿಗೆ ಸುಮಾರು ಟೈಮ್ ಇರ್ತದೆ, ಚೇಂಜ್ ಇರಲ್ಲ. ಹಾಗಾಗಿ ಇವಾಗ ಏನು UPI ಮುಖಾಂತರ, ಫೋನ್ಪೇ ಮುಖಾಂತರ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಬಂದಿರೋದ್ರಿಂದ ಅನುಕೂಲ ಆಗುತ್ತೆ.
ಬಿಎಂಟಿಸಿ ಇನ್ನು ಮುಂದೆ ಸಂಪೂರ್ಣ ಕ್ಯಾಶ್ಲೆಸ್, ಟಿಕೆಟ್ ಲೆಸ್ ಆಗ್ತಾ ಇದೆ. ಶೀಘ್ರವೇ ಅಡ್ವಾನ್ಸ್ ಬುಕಿಂಗ್ ವ್ಯವಸ್ಥೆ ಜಾರಿಯಾಗಲಿದೆ. ಈಗಾಗಲೇ 50% ಪ್ರಯಾಣಿಕರು ಯುಪಿಐ ಪೇಮೆಂಟ್ ಮೂಲಕ ಪ್ರಯಾಣಿಸ್ತಾ ಇದ್ದಾರೆ. ನಿತ್ಯ 44 ಲಕ್ಷ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದು, ಅದರಲ್ಲಿ 20 ಲಕ್ಷದಷ್ಟು ಮಹಿಳೆಯರು ಉಚಿತವಾಗಿ ಪ್ರಯಾಣಿಸ್ತಾ ಇದ್ದಾರೆ. ಈಗಾಗಲೇ 11,000 ಎಟಿಎಂ ಮಷಿನ್ಗಳು ಖರೀದಿಸಲಾಗಿದೆ. ಇದರ ಜೊತೆಗೆ ಬಿಎಂಟಿಸಿ ಬಸ್ನಲ್ಲಿ ಎನ್ಎಂಸಿ ಕಾರ್ಡ್ ಮೂಲಕ ಪ್ರಯಾಣಿಸಲು ಅವಕಾಶ ನೀಡಲಾಗುತ್ತಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.